ಹಾಯ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 4 ಆಫ್ 7 days 7 ಸ್ವೀಟ್ ರೆಸಿಪೀಸ್ ಫಾರ್ ದೀಪಾವಳಿ ಫೆಸ್ಟಿವಲ್ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ನೋ ಬೇಕ್ ರೆಸಿಪಿ ಆಗಿರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಸಿಂಪಲ್, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಜಾಸ್ತಿ ಟೈಮ್ ಇದೆಯಲ್ಲ ಆ್ಯಂಡ್ ಟೇಸ್ಟು ಅಷ್ಟೇ ಸೇಮ್ ನೀವು ಸ್ವೀಟ್ ಶಾಪ್ಸಲ್ಲಿ ಬೇಕ್ರೀಸಲ್ಲಿ ತೊಗೊಂಡ್ರೆ ಹೇಗಿರುತ್ತೋ ಹಾಗೇ ಇರುತ್ತೆ. ನಾನಿಲ್ಲಿ ಆದಷ್ಟು ಆರ್ಟಿಫಿಷಿಯಲ್ಸ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಇಟ್ ಇಸ್ ಪ್ಯೂರ್ಲಿ ಡನ್ ವಿತ್ ಗುಡ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ನಾರ್ಮಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಆಗಲಿ ಸಿಲ್ವರ್ ಪೇಪರ್ ಆಗಲಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ಪೌಡರು, ಅರ್ಧ ಕಪ್ ಮಿಲ್ಕ್ ಪೌಡರು ಮತ್ತು 1/4 ಕಪ್ ಶುಗರ್ ಮತ್ತು ಒಂದು 3 ಏಲಕ್ಕಿ ಸಿಪ್ಪೆ ತೆಗೆದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡೋವಾಗ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿಬಿಡಿ. ಗ್ರೈಂಡ್ ಮಾಡಿದ್ರೆ ಕೊಬ್ಬರಿನಲ್ಲಿರೋ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಸೊ ನಮಗಿಲ್ಲಿ ಡ್ರೈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ಆ್ಯಂಡ್ ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಫುಡ್ ಕಲರ್ ಬದಲು ಮನೆಯಲ್ಲಿ ಬೀಟ್ರೂಟ್ ಇತ್ತು, ಅದನ್ನು ನೀಟಾಗಿ ಸ್ಕ್ರೇಪ್ ಮಾಡಿ ಅದರಿಂದ ರಸ ತೆಗೆದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕಂಪ್ಲೀಟ್ ಮಿಕ್ಸ್ಚರ್ ಬೈಂಡಿಂಗ್ ಆಗಬೇಕು ಅಂತ ಹೇಳಿ ಸ್ವಲ್ಪ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಹಾಲು ನೀವು ನೋಡಿ ಮಿಕ್ಸ್ ಮಾಡುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಅದ್ರ ಪ್ರಕಾರ ಹಾಕೊಳ್ಳಿ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಒಳಗಡೆ ಫಿಲ್ಲಿಂಗಿಗೆ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದೆ. ನಿಮ್ಗೆ ಇಷ್ಟ ಬಂದು ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪಿಸ್ತಾ, ಬಾದಾಮಿ, ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಎಲ್ಲನೂ ಒಂದು ಬೈಂಡಿಂಗ್ ಕನ್ಸಿಸ್ಟೆನ್ಸಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ಪಿಂಕ್ ಕಲರ್ ಡೋ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಂಡು ಅದ್ರ ಮೇಲೆ ನಾವು ಡ್ರೈ ಫ್ರೂಟ್ ಮಿಕ್ಸ್ಚರ್ ಏನು ಮಾಡಿದ್ವಲ್ಲ ಅದನ್ನು ನೀಟಾಗಿ ಇಟ್ಟು ಈ ಥರ ರೋಲ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟರೆ ನೀಟಾಗಿ ಕಂಪ್ಲೀಟ್ಲಿ ಸೆಟ್ ಆಗುತ್ತೆ. ಸೊ ನೀವು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಅದಾದಮೇಲೆ ನೀವು ಮೇಲ್ಗಡೆ ನೀವು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು ಗಾರ್ನಿಷಿಂಗ್ಗೆ, ಅಥವಾ ಸಿಲ್ವರ್ ಪೇಪರ್ ಯೂಸ್ ಮಾಡ್ತೀರಾ ಅಂದರೂ ಮಾಡ್ಕೋಬೋದು. ನಾನಿಲ್ಲ ಅದು ಎರಡೂ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಕಲರ್ ನೀವು ನೋಡ್ಬೋದು, ಪಿಂಕ್ ಕಲರ್ ಮೈಲ್ಡ್ ಆಗಿದೆ, ಯಾಕಂದರೆ ನಾನು ಮನೆಯಲ್ಲಿರೋವಂಥ ನ್ಯಾಚುರಲ್ ಕಲರೇ ಯೂಸ್ ಮಾಡಿರೋದು. ನೀವು ಫುಡ್ ಕಲರ್ ಯೂಸ್ ಮಾಡಿದ್ರೆ ಅದು ತುಂಬ ರಿಚಾಗಿ ಬರುತ್ತೆ, ಅದು ಆರ್ಟಿಫಿಷಿಯಲ್ ಫುಡ್ ಕಲರ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ರೆಸಿಪಿ ತುಂಬ ಚೆನ್ನಾಗಿತ್ತು, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿತ್ತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವಿಲ್ ಮೀಟ್ ಯು.